ಓಕೆ ಡನ್. IPL ಫ್ಯಾನ್ಸ್ ಫಸ್ಟ್ ಮ್ಯಾಚ್ ಗೆ ರೆಡಿ ಇದ್ದೀರಾ? ಸೊ ಹಾಗಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಇಂತ ಅಪ್ಡೇಟ್ಸ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಪ್ರತಿಯೊಬ್ಬ RCB ಮತ್ತು SRH ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಸಾಕಷ್ಟು RCB ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಿರೋದು ಇಷ್ಟಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ DDP ಅಥವಾ ವೆಂಕಟೇಶ್ ಅಯ್ಯರ. ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ 100% RCB ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡ್ಲೇಬೇಕು. ಯಾಕೆ ಗೊತ್ತಾ? ಇದ್ರ ಬಗ್ಗೆ ಹೇಳ್ತೀನಿ. ಮತ್ತು ಎಸ್ಪೆಷಲಿ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ SRH ಟೀಮ್ ಅಲ್ಲಿ 3 ಬೆಂಕಿ ಬ್ಯಾಟ್ಸ್ಮನ್ ಇದ್ದಾರೆ. ಒಂದು ಅಭಿಷೇಕ್ ಶರ್ಮಾ, ಒಂದು ಇಶಾನ್ ಕಿಶನ್, ಒಂದು ಟ್ರಾವಿಸ್ ಹೆಡ್. ಈ 3 ಪ್ಲೇಯರ್ಸ್ಗೆ ಈಸಿಯಾಗಿ ಔಟ್ ಮಾಡ್ಬೇಕಾದ್ರೆ ಈ ಪ್ಲೇಯರ್ ನ ಎಂಟ್ರಿ ಆಗ್ಬೇಕಾಗುತ್ತೆ. RCB ಮ್ಯಾನೇಜ್ಮೆಂಟ್ ಶೋರ್ಲಿ ಈ ಪ್ಲೇಯರ್ ಬಗ್ಗೆ ಥಿಂಕ್ ಮಾಡಿರಲ್ಲ. ಬಟ್ ನನ್ನ ಪ್ರಕಾರ ಈ ಪ್ಲೇಯರ್ ಡೆಫಿನೆಟ್ ಆಗಿ ಇವತ್ತಿನ ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡ್ಲೇಬೇಕು. ಸೊ ಹಾಗಾದ್ರೆ ಯಾರು ಆ ಒಂದು ಸ್ಪೆಷಲ್ ಪ್ಲೇಯರು? ಈ 3 ಬ್ಯಾಟ್ಸ್ಮನ್ ಗೆ ಯಾಕೆ ಅವರು ಈಸಿಯಾಗಿ ಔಟ್ ಮಾಡ್ತಾರೆ? ಇಂಟ್ರೆಸ್ಟಿಂಗ್ ಅಲ್ವಾ? ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಫಸ್ಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ESPN ಈ ಒಂದು ರಿಪೋರ್ಟ್ ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟಿಂಗ್ ಚೇಂಜಸ್ ನ SRH ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾವೆಲ್ಲ ಚೇಂಜಸ್ ಗೊತ್ತಾ? ಓಕೆ, ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಫಸ್ಟ್, ಸಲೀಲ್ ಅರೋರಾ ಇವತ್ತಿನ ಮ್ಯಾಚ್ ಅಲ್ಲಿ ಡೆಬ್ಯೂ ಮಾಡಲಿದ್ದಾರೆ. ಇಂಟ್ರೆಸ್ಟಿಂಗ್ ಚಾಯ್ಸ್. ಆ ಒಂದು SRH ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಬೆಂಕಿ ಆಟವನ್ನು ಆಡಿದ್ರು. 2 ಮ್ಯಾಚ್ ಅಲ್ಲಿ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಇಂಟ್ರೆಸ್ಟಿಂಗ್ ಚಾಯ್ಸ್ ಮತ್ತು ಡಿಸರ್ವ್ ಮಾಡ್ತಾರೆ ಸಲೀಲ್ ಅರೋರಾ. ಸೊ ಹಾಗಾದ್ರೆ ಸಲೀಲ್ ಅರೋರಾ ಯಾವ ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅದು ಇಂಟ್ರೆಸ್ಟಿಂಗ್ ಚಾಯ್ಸ್. ಅದು SRH ಮ್ಯಾನೇಜ್ಮೆಂಟ್ ಗೆ ಬಿಡೋಣ. ನೆಕ್ಸ್ಟ್, ಹೆನ್ರಿ ಕ್ಲಾಸನ್ ನಂಬರ್ 4 ಸ್ಲಾಟ್ ಅಲ್ಲಿ ಆಡ್ತಾ ಇದ್ದಾರೆ ಗುರು. ಅಂದ್ರೆ ಟಾಪ್ 3 ಕನ್ಫರ್ಮ್ ಆಗಿದೆ. ಅಭಿಷೇಕ್, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಈಗ ಹೆನ್ರಿ ಕ್ಲಾಸನ್ ಟಾಪ್ 4 ಅಲ್ಲಿ ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ಲೇಯರ್ಸ್ ಇದ್ದಾರೆ. ಇಂಟ್ರೆಸ್ಟಿಂಗ್. ನಂಬರ್ 4 ಸ್ಲಾಟ್ ಅಲ್ಲಿ ಹೆನ್ರಿ ಕ್ಲಾಸನ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಅನಿಕೇತ್ ವರ್ಮಾ ಮತ್ತು ಹರ್ಷ ದುಬೆ ಇಬ್ರು ಇವತ್ತಿನ ಪ್ಲೇಯಿಂಗ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ SRH ಟೀಮ್ ಅಲ್ಲಿ. ಅನಿಕೇತ್ ವರ್ಮಾ ಸೂಪರ್ ಆಗಿ ಫಿನಿಶಿಂಗ್ ಕೊಡ್ತಾರೆ. ಲಾಸ್ಟ್ ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಹರ್ಷ ದುಬೆ ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈಗ ಅನಿಕೇತ್ ವರ್ಮಾ ಬ್ಯಾಟಿಂಗ್ ಮಾಡಿದ್ರೆ ಸಲೀಲ್ ಅರೋರಾ ಯಾವ ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ ನಮ್ಮ ಫೈನಲ್ ಪ್ಲೇಯಿಂಗ್ 11 ಹೇಗಿರುತ್ತೆ SRH ಅಂತೇಳಿ. ಸೊ ಎಕ್ಸಾಕ್ಟ್ಲಿ 7 ಗಂಟೆ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. 7 ಗಂಟೆ ನಾನು ಲೈವ್ ಬರ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ 7 ಗಂಟೆ ಲೈವ್ಗೆ. ಅಲ್ಲಿ ಮಾತ್ರ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮತ್ತು ಪಿಚ್ ಕಂಡೀಷನ್ ಮತ್ತು ಈ ಒಂದು ಮ್ಯಾಚ್ ಯಾರು ಗೆಲ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಎಕ್ಸಾಕ್ಟ್ಲಿ 7 ಗಂಟೆಗೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಜಾಯ್ನ್ ಆಗಿ ಲೈವ್ಗೆ. ನೆಕ್ಸ್ಟ್, ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಓನ್ಲಿ ಒನ್ ಆಫ್ ಇಶನ್ ಮಾಲಿಂಗ ಅಂಡ್ ಲಿಯಾಮ್ ಲಿವಿಂಗ್ಸ್ಟನ್ ಲೈಕ್ ಟು ಬಿ ಪಿಕ್ಡ್ 11. ಅಂದ್ರೆ SRH ಮ್ಯಾನೇಜ್ಮೆಂಟ್ ಕೇವಲ ಇಶನ್ ಮಾಲಿಂಗ ಅಥವಾ ಲಿಯಾಮ್ ಲಿವಿಂಗ್ಸ್ಟನ್ ಯಾರಾದ್ರೂ ಇವರಿಬ್ಬರಲ್ಲಿ ಒಬ್ಬರನ್ನ ಪಿಕ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಇಶನ್ ಮಾಲಿಂಗ ಪಿಕ್ ಮಾಡಿದ್ರೆ ಬಾಲಿಂಗ್ ಅಲ್ಲಿ ಸ್ಟ್ರೆಂತ್ ಬರುತ್ತೆ. ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ವರ್ಸ್ಟ್ ಪ್ಲೇಯರ್ ನನ್ನ ಪ್ರಕಾರ. ಜಸ್ಟ್ ಸ್ಲಾಜ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ರೆ ಇವರಿಗೆ ಬ್ಯಾಟಿಂಗ್ ಮಾಡೋಕೆ ಬರಲ್ಲ ಲಿಯಾಮ್ ಲಿವಿಂಗ್ಸ್ಟನ್ಗೆ. ಸೊ ನನ್ನ ಪ್ರಕಾರ ಇಶನ್ ಮಾಲಿಂಗ್ ಚಾನ್ಸ್ ಕೊಡಲೇಬೇಕು SRH ಮ್ಯಾನೇಜ್ಮೆಂಟ್. ಇದು SRH ಟೀಮ್ ಇನ್ಫಾರ್ಮೇಶನ್. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದಾವೆ. ಫಸ್ಟ್ ನಾವು ಸಾಕಷ್ಟು RCB ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಿದ್ದಾರೆ ಇಷ್ಟಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ ನಾವು DDP ಗೆ ಚಾನ್ಸ್ ಕೊಡ್ಬೇಕಾ ಅಥವಾ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡ್ಬೇಕಾ ಅಂತೇಳಿ. ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡ್ಲೇಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಅಗೇನ್ಸ್ಟ್ SRH ಈ ಒಂದು ಟೀಮಿನ ವಿರುದ್ಧ ವೆಂಕಟೇಶ್ ಅಯ್ಯರ್ ಫೈರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಲಾಸ್ಟ್ 3 ಮ್ಯಾಚ್ ಅಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಹೆಂಗಪ್ಪ ಅಂದ್ರೆ 2024 ಅಲ್ಲಿ KKR ಚಾಂಪಿಯನ್ ಆದಾಗ ಕ್ವಾರ್ಟರ್ ಫೈನಲ್ 1 ಈ ಒಂದು ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ SRH ಈ ಒಂದು ಟೀಮ್ ವಿರುದ್ಧ 28 ಬಾಲಿಗೆ 51 ರನ್ಸ್ ನ ಸ್ಕೋರ್ ಮಾಡಿದರೆ ನಾಟ್ ಔಟ್ ಆಗಿದ್ದಾರೆ. ನೆಕ್ಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ KKR ಚಾಂಪಿಯನ್ ಆದಾಗ 2024 ಅಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ 26 ಬಾಲಿಗೆ 52 ರನ್ಸ್ ನ ಸ್ಕೋರ್ ಮಾಡಿ ನಾಟ್ ಔಟ್ ಆಗಿದ್ದಾರೆ. ನೆಕ್ಸ್ಟ್ 2025 ರೀಸೆಂಟ್ ಆಗಿ ಲಾಸ್ಟ್ ವರ್ಷ 29 ಬಾಲಿಗೆ 60 ರನ್ಸ್ ನ ಸ್ಕೋರ್ ಮಾಡಿದರೆ SRH ಟೀಮ್ ವಿರುದ್ಧ. ಒಂದೇ ಮಾತು ಹೇಳ್ಬೇಕಾದ್ರೆ SRH ಗೆ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ಕೊಡುವಂತ ಪ್ಲೇಯರ್ ಅದು ವೆಂಕಟೇಶ್ ಅಯ್ಯರ್. ಸೊ ಎಸ್ಪೆಷಲಿ ನಾಕ್ಔಟ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ವೆಂಕಟೇಶ್ ಅಯ್ಯರ್. ನನ್ನ ಪ್ರಕಾರ ವೆಂಕಿ ಈ ಒಂದು ಮ್ಯಾಚ್ ಅಲ್ಲಿ ಆ ಒಂದು ನಂಬರ್ 3 ಸ್ಲಾಟ್ ಅಲ್ಲಿ ಆಡ್ಲೇಬೇಕು. ನೀವೇನಂತೀರಾ? ವೆಂಕಿನ
ಅಥವಾ DDP ನ ಪ್ರತಿಯೊಬ್ರು ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡಮ್ಮ. ಸ್ಟಾರ್ಟ್ ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಲೇಬೇಕು. RCB ಗೆ ನೋ ಆಪ್ಷನ್. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ SRH ಟೀಮ್ ಅಲ್ಲಿ 3 ಟಾಪ್ ಪ್ಲೇಯರ್ ಇದ್ದಾರೆ. ಒಂದು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಟ್ರಾವಿಸ್ ಹೆಡ್, 3 ಲೆಫ್ಟೀಸ್. ಈ ಒಂದು ಲೆಫ್ಟೀಸ್ ಗೆ ಕೌಂಟರ್ ಕೊಡಬೇಕಾದ್ರೆ ಒಂದು ಆಫ್ ಬ್ರೇಕರ್ ನ ಅವಶ್ಯಕತೆ ಇದೆ. ಆದ್ರೆ RCB ಟೀಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ಲೇಯಿಂಗ್ ನಲ್ಲಿ ಆಫ್ ಬ್ರೇಕರ್ ಇಲ್ಲ. ಸೊ ಹಾಗಾದ್ರೆ ಯಾರು ಈ ಒಂದು ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡಬೇಕು, ಯಾರಾಗ್ತಾರೆ ಎಕ್ಸ್ ಫ್ಯಾಕ್ಟರ್, ಯಾರು ಗೊತ್ತಾ? ಅದೇ ಕನಿಷ್ಕ ಚೌಹಾನ್. ಇವರು ಆಫ್ ಬ್ರೇಕರು ಮತ್ತು ಸೂಪರ್ಬ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆ ಒಂದು ಲೆಫ್ಟಿಗೆ ಟ್ಯಾಕಲ್ ಮಾಡಬೇಕಾದ್ರೆ ಕನಿಷ್ಕ ಚೌಹಾನ್ ಎಂಟ್ರಿ ಕೊಡ್ಲೇಬೇಕು. ಸೊ ಹಾಗಾದ್ರೆ ಯಾರ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಡ್ಬೇಕಂದ್ರೆ ಅದು ಸುಯೇಶ್ ಶರ್ಮಾ ಅವರ ಪ್ಲೇಸ್ ಅಲ್ಲಿ ಕನಿಷ್ಕ ಚೌಹಾನ್ ಇವತ್ತು ಎಂಟ್ರಿ ಕೊಡ್ಲೇಬೇಕು ಬಾಸ್. ಈ ಒಂದು ರಿಸ್ಕ್ ನ RCB ಮ್ಯಾನೇಜ್ಮೆಂಟ್ ಮಾಡ್ಲೇಬೇಕಾಗುತ್ತೆ. ಎಸ್ಪೆಷಲಿ ಪವರ್ ಪ್ಲೇ ಅಲ್ಲಿ ಇವರಿಗೆ ಬಾಲಿಂಗ್ ಹಾಕೋಕೆ ಚಾನ್ಸ್ ಕೊಡ್ಲೇಬೇಕು. ನಾವು ನೋಡಿದೀವಿ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಯಾವ ರೀತಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಸ್ಟ್ರಗಲ್ ಮಾಡಿದ್ದಾರೆ ಅಂತೇಳಿ. ಮತ್ತು ಟ್ರಾವಿಸ್ ಹೆಡ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಜಾಸ್ತಿ ಅವರು ಸ್ಟ್ರಗಲ್ ಮಾಡೋದು ಆಫ್ ಬ್ರೇಕರ್ ಗೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಎಕ್ಸ್ ಫ್ಯಾಕ್ಟರ್ ಅದು ಕನಿಷ್ಕ ಚೌಹಾನ್. ಏನು RCB ಮ್ಯಾನೇಜ್ಮೆಂಟ್ ಈ ಒಂದು ಬಿಗ್ ರಿಸ್ಕ್ ಅನ್ನು ಮಾಡ್ತಾರ. ಈ ಒಂದು ರಿಸ್ಕ್ ಮಾಡಿ ಕನಿಷ್ಕ ಚೌಹಾನ್ ಗೆ ಎಂಟ್ರಿ ಕೊಡಿಸಿದ್ರೆ ಕನಿಷ್ಕ ಚೌಹಾನ್ ಈ ಒಂದು ಬಿಗ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಡ್ತಾರ. ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಲ್ಲಿ ನನ್ನ ಪ್ರಕಾರ RCB ಯ ಪ್ಲೇಯಿಂಗ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಬಟ್ ನನ್ನ ಪರ್ಸನಲ್ ಚೇಂಜ್ ಏನಪ್ಪಾ ಅಂದ್ರೆ ಅದು ಸುಯೇಶ್ ಶರ್ಮಾ ಅವರ ಪ್ಲೇಸ್ ಅಲ್ಲಿ ಕನಿಷ್ಕ ಚೌಹಾನ್ ಎಂಟ್ರಿ ಕೊಡ್ಲೇಬೇಕು ಬಾಸ್. ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ? ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಅನಿಸಿಕೆ ಏನು? ಕನಿಷ್ಕ ಚೌಹಾನ್ ಎಂಟ್ರಿ ಕೊಡ್ಬೇಕಾ ಅಥವಾ ಎಲ್ಲ ಗುರು ನಾವು ಸೇಮ್ 11 ಇಂದ ಈ ಒಂದು ಮ್ಯಾಚ್ ಅನ್ನು ಆಡ್ಲೇಬೇಕು ಅಂತೀರಾ? ಪ್ರತಿಯೊಬ್ರು ಕಮೆಂಟ್ಸ್ ಮಾಡಿ. ಬಟ್ ನನ್ನ ಪ್ರಕಾರ ಕನಿಷ್ಕ ಚೌಹಾನ್ ಇವತ್ತಿನ ಮ್ಯಾಚ್ ಅಲ್ಲಿ ಎಂಟ್ರಿ ಕೊಟ್ರೆ ಒಂದು ಎಕ್ಸ್ ಫ್ಯಾಕ್ಟರ್ ಆಗೋದು ಗ್ಯಾರಂಟಿ. ಸೊ ಫೈನಲಿ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ? ಹೂ ವಿಲ್ ಬಿ ದಿ ವಿನ್ ದಿಸ್ ಮ್ಯಾಚ್? ಓಪನಿಂಗ್ ಮ್ಯಾಚ್ ಯಾರು ಗೆಲ್ತಾರೆ ಗುರು? ಅದು ಗೊತ್ತಾಗಬೇಕಾದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಶೇರ್ ಮಾಡ್ತೀನಿ. ಮತ್ತು ಎಕ್ಸಾಕ್ಟ್ಲಿ 7 ಗಂಟೆಗೆ ಪ್ಲೇಯಿಂಗ್ 11 ಬಂದಾಗ ಪ್ಲೇಯಿಂಗ್ 11 ನ ಅಬ್ಸರ್ವ್ ಮಾಡಿ ಡಿಸ್ಕಷನ್ ಮಾಡಿ ನಾನು ಫೈನಲ್ ಮ್ಯಾಚ್ ಅನ್ನು ಯಾರು ಗೆಲ್ತಾರೆ ಅಂತ ಹೇಳಿ ಎಕ್ಸಾಕ್ಟ್ಲಿ ಆಗಿ ಪ್ರೆಡಿಕ್ಷನ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಇದೆಷ್ಟೆಲ್ಲ ಮುಂದೆ ಬರುವಂತಹ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ನನ್ನ ಪ್ರೆಡಿಕ್ಷನ್ 7 ಗಂಟೆಗೆ ಬರುತ್ತೆ. IPL ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ. SRH ವಿನ್ ಆಗುತ್ತಾ, RCB ವಿನ್ ಆಗುತ್ತಾ? ಪ್ರತಿಯೊಬ್ರು ಕಮೆಂಟ್ ಮಾಡಿ ನೋಡೋಣ ಯಾವೆಲ್ಲ IPL ಫ್ಯಾನ್ಸ್ ಯಾವ ಟೀಮ್ಗೆ ವೋಟ್ ಆಗ್ತಾರೆ ಅಂತೇಳಿ. ಇದು ಸದ್ಯ ಇರುವಂತಹ ಇನ್ಫಾರ್ಮೇಶನ್. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ನಿನ್ನೆ ಆಂಡಿ ಫ್ಲವರ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಜಾಶ್ ಹೆಜಲ್ವುಡ್ ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ. ಸೊ ಅವರ ಪ್ಲೇಸ್ ಅಲ್ಲಿ ಜಾಕಬ್ ಡಫ್ಯೂರ್ ಎಂಟ್ರಿ ಕೊಡ್ತಾರೆ ಮತ್ತು ಮಂಗೇಶ್ ಯಾದವ್ ಡೆಬ್ಯೂ ಮಾಡಲಿದ್ದಾರೆ. ಇದು ಸದ್ಯ ಇರುವಂತಹ ಪ್ರಾಪರ್ ಇನ್ಫಾರ್ಮೇಶನ್. ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕಮೆಂಟ್ಸ್ ಮಾಡಿಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.